ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಗಮಿಸಿದಂತ ನಿಮ್ಮ ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನ್ ಅವರೇ, ಮತ್ತು ಅದೇ ರೀತಿ ವೇದಿಕೆ ಮೇಲೆ ಇರುವ ಎಲ್ಲ ನಾಯಕರು, ಮುಖಂಡರು ಮತ್ತು ರೈತ ಬಾಂಧವರು, ಮಾಧ್ಯಮ ಮಿತ್ರರೇ, ಎಲ್ರಿಗೂ ನಮಸ್ಕರಿಸ್ತಾ, ಈ ದಿನ ತಿಮ್ರಾಸ್ನಲ್ಲಿ ಒಂದು ಖುಷಿ ಆಗತ್ತೆ. ತಿಮ್ರಾಸ್ನಲ್ಲಿ ಪಂಚಾಯತ್ ಇದೆ, ಯಾಕಂದ್ರೆ ಶಾಸಕರು ಬಂತಾರೆ ಅಂದ್ರೆ ಎಲ್ಲಾ ನಮ್ಮ ರೈತ ಬಾಂಧವರು, ಮುಖಂಡರು, ನಾಯಕರು ಎಲ್ಲರೂ ಸೇರಿ ನಮ್ಗೆ ಅಲ್ಲಿಗೆ ಈ ತರ ಬೇಕು ಅಂತ ಡೈರೆಕ್ಟ್ ಆಗಿ ಬಂದು ಕೇಳೋದಂದ್ರೆ ತಿಮ್ರಾಸ್ನಲ್ಲಿ ಪಂಚಾಯತಿಯಲ್ಲಿ ಎಲ್ಲರೂ ಸೇರ್ತಾರೆ. ಇವತ್ತು ಒಂದು ಹಳ್ಳಿಗೆ ಹೋಗ್ಲಿರಂದ್ರೆ ನೋಡಿ, ಇವತ್ತು ಒಂದು ಪಂಚಾಯತಿಗೆ ಎಷ್ಟು ನಮ್ಮ ರೈತ ಬಾಂಧವರು ಜನರು ಸೇರ್ತಾರೆ. ಆ ತರ ಅವ್ರ ಹತ್ರ ಬಂದು ಅದ್ದೂರವಾಗಿ ಸ್ವಾಗತ ಮಾಡಿ ಈ ದಿನ ಒಂದು ಕಾಮಗಾರಿಗಳನ್ನ ಉದ್ಘಾಟನೆ ಮಾಡಿಸ್ತಾ ಇದ್ದೀರಿ. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಇವತ್ತು ಡಾಕ್ಟರ್ ಪ್ರಕಾಶ್ ಅವರು ಅನ್ನೋರು ಹೇಳಿದ್ರು ಏನಂತ, ವಿಧಾನಸೌಧದಲ್ಲಿ ಇದುವರೆಗೂ ನೀವು ಯಾರು ನೋಡಿಲ್ಲ. ಮುಳಬಾಲ್ MLA ಗಲಾಟೆ ಮಾಡಿರೋದು ಇದುವರೆಗೂ ನಾವು ನೋಡಿಲ್ಲ. ನನ್ಗೂ 35 ವರ್ಷದಿಂದ ಓಟ್ ಹಾಕ್ತಾ ಇದ್ದೀನಿ, ನಾನು ನೋಡೇ ಇಲ್ಲ. ಇವತ್ತು ಚಾಲೆಂಜ್ ಮಾಡಿ ಗಲಾಟೆ ಮಾಡಿ ನನ್ನ ರೈತರು, ನನಗೆ ರೈತರಿಗೆ ಅನ್ಯಾಯದ ನೋಡ್ಕೊಳ್ಳೋಕೆ ಗಲಾಟೆ ಮಾಡ್ತಿರೋದಂದ್ರೆ ನಮ್ಮ ಮುಳಬಾಲ್ ತಾಲೂಕಿನ ಸಮೃದ್ಧಿ ಮಂಜನ್ ಅವರೇ ಮಾಡ್ತಾ ಇರೋದು. ಅದೇ ರೀತಿ ಈ ದಿನ ಆ ಒಂದು ಪವರ್ ಇರೋದು ನೀವು ಕೊಟ್ಟಿರೋ ಆಶೀರ್ವಾದದಿಂದ. ನೀವು ಅದೇ ಆಶೀರ್ವಾದ ಕೊಟ್ಟು ಇವತ್ತು ಅಸೆಂಬ್ಲಿ ಇದೆ, ವಿಧಾನಸೌಧದಲ್ಲಿ ಗಲಾಟೆ ಮಾಡ್ತಾರಂದ್ರೆ ಇನ್ನೂ ಹೆಚ್ಚಿನದು 25ನೇ ಸಾಲಿನಲ್ಲಿ ನಮ್ಮ ಸರ್ಕಾರ ಬರುತ್ತೆ, ಕುಮಾರಣ್ಣ CM ಆಗ್ತಾರೆ, ನಮ್ಮ ಶಾಸಕ ಸಮೃದ್ಧಿ ಮಂಜನ್ ಸಚಿವರಾದ್ರೆ ಅವತ್ತು ತೋರಿಸ್ತಾರೆ ಏನು ಅಂತ ಪವರ್. ಆ ಮುಳಬಾಲ್ ತಾಲೂಕು ಏನ್ ಬೇಕು ಅಂತ ಪವರ್ ತೋರಿಸ್ತಾರೆ. ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಾರೆ. ಸರ್ಕಾರ ಇಲ್ಲದೆ ಒಳ್ಳೆ ಕೆಲಸ ಮಾಡ್ತಾರೆ ನೋಡಿ. ಸುಮಾರು 7 ವರ್ಷಗಳಿಂದ ಬಸ್ಗಳನ್ನ 500-600 ಬಸ್ ಕಳ್ತಾರೆ. ಯಾಕೆ ನಮ್ಮ ತಾಯಂದ್ರು ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಆರೋಗ್ಯ ಇರ್ಬೇಕು, ಮಕ್ಕಳು ಎಜುಕೇಶನ್ ಚೆನ್ನಾಗಿರ್ಬೇಕು, ಎಲ್ಲರೂ ನಮ್ಮ ತಾಲೂಕಿನಂತ ತಾಯಿಯರು ಎಲ್ಲರೂ ಹೋಗಿ ಆ ದೇವರ ತಾಯಿ ಆಶೀರ್ವಾದ ಪಡ್ಕೊಂಡ್ ಬರ್ಬೇಕಂತ ವರ್ಷನೂ 500-600 ಬಸ್ ಕಳಿಸ್ತಾರೆ. ಯಾಕೆ ನಮ್ಮ ತಾಲೂಕು, ನಮ್ಮ ಜನರು ಎಲ್ಲ ಚೆನ್ನಾಗಿರ್ಬೇಕಂತ. ಅದವರು ಇದೇ ಎಲ್ಲ ಅನೇಕ ರಸ್ತೆಗಳಾಗ್ಲಿ, ಲೈಟ್ಗಳಾಗ್ಲಿ, ವಾಟರ್ ಫಿಲ್ಟರ್ ಆಗ್ಲಿ, ಹಾಸ್ಪಿಟಲ್ ಆಗ್ಲಿ, ದೇವಸ್ಥಾನ ಆಗ್ಲಿ, ಯಾವುದೇ ಕೇಳ್ದೆ ಇಲ್ಲ ಅಂತ ಹೇಳಿದ್ರೆ ಮಾಡಿಸ್ಕೊಡ್ತಾರೆ. ನಿಜವಾಗ್ಲೂ ನಮ್ಗೆ ಅದೃಷ್ಟ, ನಮ್ಗೆ ಶಾಸಕಿರೋದು ನಮ್ಮ ಮುಳಬಾಲ್ ತಾಲೂಕಿಗೆ ಅದೃಷ್ಟ ಅಂತ ಹೇಳ್ತೀನಿ. ನಿಜವಾಗ್ಲು ಒಳ್ಳೆ ಕೆಲಸ ಮಾಡ್ತಾರೆ. ಇದೇ ರೀತಿ ನಮ್ಗೆ ಒಳ್ಳೆ ಕೆಲಸ ಮಾಡ್ಕೊಡ್ತಾರೆ. ನೀವೊಂದು ಕರೆಸಿ ಒಂದು 4 ಮಾತು ಮಾತಾಡೋ ಅವಕಾಶ ಉಂಟು. ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ.